ದಲ್ಲಿರ್ತಕ್ಕಂಥ ಕನ್ನಡ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಒಂದು ಕರ್ನಾಟಕ ಅಂತಕ್ಕಂಥ ಒಂದು ರಾಜ್ಯವನ್ನು ಮಾಡಿದ್ರು. ಅದು ನವೆಂಬರ್ 1, 1956ರಲ್ಲಿ ಅಸ್ತಿತ್ವಕ್ಕೆ ಬಂತು. ಅವತ್ತಿಂದಲೂ ಕೂಡ ನಾವು ಈ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಈ ಕನ್ನಡ ರಾಜ್ಯೋತ್ಸವಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಮಹತ್ವ ಇದೆ. ಅವತ್ತು ಆಚರಣೆ ಮಾಡಿರ್ತಕ್ಕಂಥ ಈ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ಇಂದು ಏನು ಮಾಡ್ತಿದ್ದೀವಿ ಅಂತಂದರೆ, ಕನ್ನಡ ನಾಡು ನುಡಿ ನಮ್ಮ ಸಂಸ್ಕೃತಿಯನ್ನು ಗೌರವಿಸಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷವೂ ಕೂಡ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಪ್ರತಿಯೊಂದು ನೋಡಿ, ನಾವು ಎಲ್ಲಿ ಹುಟ್ಟಿ ಬೆಳೀತೀವೋ ಆ ನಾಡು ಮತ್ತು ನುಡಿಯನ್ನು ಗೌರವಿಸಬೇಕು ಮತ್ತು ಆ ಸಂಸ್ಕೃತಿಯನ್ನು ಸದಾಕಾಲ ಮುಂದಿನ ಪೀಳಿಗೆಗೂ ಕೂಡ ವರ್ಗಾಯಿಸ್ಕೊಂಡು ಹೋಗಬೇಕು. ಹಾಗಾಗಿ ಇದನ್ನು ನಾವು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಶಾಲೆಯಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ವಿ. ಇಂಥ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಧ್ವಜವನ್ನು ಆರಿಸಲಿಕ್ಕೆ ನಮ್ಮ ಶಾಲೆ ಪ್ರಾಂಶುಪಾಲರಾದ ರಾಜೇಶ್ವರಿ ಮೇಡಮ್ ಅವರನ್ನು ಧ್ವಜಾರೋಹಣಕ್ಕೆ ಆಹ್ವಾನ ಮಾಡ್ತೀವಿ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರನ್ನು ಆಹ್ವಾನ ಮಾಡೋಣ. ಎರಡು ಕಿರುಬೆಳ್ಳಿನ ಅಷ್ಟು ತಪಸ್ಸಿನ ಬಲ ನಮವಾಗಿ ಅಂದರೆ ನಮಸ್ಕಾರವಾಗಿ ಸೇರುತ್ತದೆ. ಅದರಿಂದ ತಪಸ್ಸು ಮಾಡಬೇಕಾದಾಗ ಅಷ್ಟು ತಪಸ್ಸಿನ ಫಲವನ್ನು ಪಡಿಬೇಕಾದ್ರೆ ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಹಿಂದಿನಿಂದ ಅದು ಬಂದಿತ್ತು. ಆ ಸನ್ನಿವೇಶದಲ್ಲಿ ಅವರು ಸಹ ಇರ್ತಾರೆ. ಆಗ ಅವ್ರೇನು ಮಾಡ್ತಾರೆ, ನಾವು